ಬಾಗೇಪಲ್ಲಿ ತಾಲೂಕಿನ ಗೂಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಹೋಬಳಿ ಪಂಚಾಯಿತಿ ಮಟ್ಟದಲ್ಲಿ ಜನಸ್ಪಂದನ ಮಾಡಲಾಗುತ್ತಿದೆ. ಜನರಿಗೆ ಸರ್ಕಾರದ ಯೋಜನೆ ತಲುಪಿಸಲು ಅಧಿಕಾರಿಗಳು ಮನೆ ಬಾಗಿಲಿಗೆ ಹೋಗಿ ಮಾಹಿತಿ ಪಡೆದು ಪಿಂಚಣಿ, ಪಡಿತರ ಚೀಟಿ, ಆಧಾರ್, ನಿವೇಶನ, ಮನೆ ಸಾಗುವಳಿ ಪತ್ರ, ಸಾಲ ಸೌಲಭ್ಯದ ಮಾಹಿತಿ ಪಡೆದಿದ್ದಾರೆ. ಜನಸ್ಪಂದನ ಮೂಲಕ ಪಿಂಚಣಿ, ವಿಧವಾ ವೇತನ, ಪೋಡಿ ಮುಕ್ತ ಖಾತೆ, ಭಾಗ್ಯಲಕ್ಷ್ಮಿ ಬಾಂಡ್, ಶಾಲಾ ಮಕ್ಕಳಿಗೆ ಪುಸ್ತಕ ಸೇರಿದಂತೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲಾಗಿದೆ ಎಂದರು. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರದಿಂದ ಸಿಗುವಂತ ಸೌಲಭ್ಯ ನೇರವಾಗಿ ಫಲಾನುಭವಿಗೆ ನಿಮಗೆ ಸೇರಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ನೇರವಾಗಿ ನಿಮಗೆ ಸೇರಬೇಕು. ನಮಗೇನಿದಿಂದ ಸರ್ಕಾರ ನೀವು ಜನಸ್ಪಂದನ ಮಾಡಿ ಅಂತ ನಮ್ಗೇನು ಹೇಳಿಲ್ಲ. ಸ್ಟೇಜ್ ಹಾಕಿ, ಶಾಮಿಯಾನ ಹಾಕಿ, ಚೇರ್ಗಳು ಹಾಕಿ, ಊಟದ ವ್ಯವಸ್ಥೆ ಮಾಡಿ ಫಲಾನುಭವಿ ಕೊಡುವಂತ ನಮ್ಗೇನು ಹೇಳಿಲ್ಲ. ಆದರೆ ಒಬ್ಬ ಶಾಸಕರ ಮತ್ತು ಅಧಿಕಾರಿಗಳ ಕರ್ತವ್ಯ ಅಂತ ಭಾವಿಸಿ ನಾವು ಮಾಡ್ತಾ ಇರೋದು ಈ ಕಾರ್ಯಕ್ರಮ. ನಮಗ್ ತೃಪ್ತಿ ಇದೆ ಈ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಬಡವರಿಗೆ ನೇರವಾಗಿ ಪಾಪ ಅವ್ರಿಗೆ ನಮ್ಮ ಕೈಲಾದಷ್ಟು ಕೊಡ್ತೀವಿ ಅಂತ ನಮಗ್ ತೃಪ್ತಿ ಇದೆ ಈ ಕಾರ್ಯಕ್ರಮದಲ್ಲಿ. ನಾವು ಸುಮಾರು ಈ ತಾಲೂಕಿನಲ್ಲಿ ಚೇಳೂರು ತಾಲೂಕು, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, 3 ತಾಲೂಕುಗಳಲ್ಲಿ ಆಲ್ಮೋಸ್ಟ್ ಜನಸ್ಪಂದನ ಮುಗಿತಾ ಬರ್ತಾರೆ. ಇನ್ನು ಈ ಪಂಚಾಯಿತಿಯಲ್ಲಿ, ಈ ನಮ್ಮ ಹೋಬಳಿಯಲ್ಲಿ ಒಂದು ಮಾರ್ಗ ಅನ್ಕೊಂತ 2 ಬ್ಯಾಲೆನ್ಸ್ ಇದೆ. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ನಮ್ಗೆ ಎಲ್ಲೇ ಮಾಡಿದ್ರು ಅತ್ಯಂತ ಜನಬೆಂಬಲ ಸಿಗ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ. ಅರ್ಜಿ ಕೊಟ್ಟು ಅಲ್ಲಿ ಫಾಲೋ ಅಪ್ ಮಾಡಿ ಅವ್ರು ಕೆಲಸ ಮಾಡಿಸ್ಕೊಳ್ಬೇಕಾಗಿತ್ತು. ಆ ರೀತಿ ಒಂದು ಪರಿಸ್ಥಿತಿ ಬರ್ತಿತ್ತು. ಅದೇ ರೀತಿ ಎಲ್ಲ ಒಂದು ಜನರ ಮನಸ್ಸಿನಲ್ಲೂ ಅದೇ ರೀತಿ ಉಳ್ಕೊಂಡ್ಬಿಟ್ಟಿದೆ. ಸರ್ಕಾರಿ ಕಚೇರಿಗಳಿಗೆ ನಾವೇ ಹೋಗ್ಬೇಕು, ಅಲ್ಲೇ ಕೆಲಸ ಆಗೋದು, ಅವ್ರು ಯಾರು ಇಲ್ಲಿ ಬರಲ್ಲ ಅಂತಂದ್ಬಿಟ್ಟು ಮೊದಲನೇ ಉದ್ದೇಶ ಜನಸ್ಪಂದನದು. ಪ್ರತಿಯೊಂದು ಮನೆಗೂ ಭೇಟಿ ನೀಡಿ, ಅಫಿಷಿಯಲ್ಸ್ ಭೇಟಿ ನೀಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಲ್ಲೇ ಬಗೆಹರಿಸಕ್ಕಾಗುತ್ತಾ ಅಂತದನ್ನ ಅರ್ಜಿಗಳನ್ನ ತಗೊಂಡು ಇಮಿಡಿಯೇಟ್ ಆಗಿ ಬಗೆಹರಿಸುವ ಒಂದು ಕೆಲಸ ಜನಸ್ಪಂದನ ಕಾರ್ಯಕ್ರಮ ಮುಖಾಂತರ ಆಗ್ತಿರುತ್ತೆ. ಸರ್ಕಾರದ ಸೌಲಭ್ಯಗಳು ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸಲು ಈ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕುಗಳಲ್ಲಿ ಜನಸ್ಪಂದನ ಮಾಡಿ ಮುಗಿಸಿದ್ದೇನೆ. ಜನರ ಬೆಂಬಲ ಸಿಗುತ್ತಿರುವುದು ಈ ಕಾರ್ಯಕ್ರಮದಿಂದ. ಅದು ಏನೇ ಸಮಸ್ಯೆ ಇರಲಿ ನೇರವಾಗಿ ನನ್ನ ಬಳಿ ಹಾಗೂ ಅಧಿಕಾರಿಗಳು ಇದ್ದಾರೆ. ನಿಮ್ಮ ಸಮಸ್ಯೆಗಳು ಹೇಳಿ, ನಾವು ಸ್ಥಳದಲ್ಲೇ ಇತ್ಯರ್ಥ ಮಾಡಲು ಪ್ರಯತ್ನಿಸುತ್ತೇವೆ. ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಸುಮಾರು ಜನರಿಗೆ ಅನುಕೂಲವಾಗುತ್ತಿದೆ. ಆದರೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಹಾಗೂ ನನ್ನ ಬಗ್ಗೆ ಯಾರೇ ಏನೇ ಮಾತನಾಡಲಿ ನನ್ನ ಕೆಲಸ ನಾನು ಮಾಡುತ್ತೇನೆ. ನಾನು ಚಿಲ್ಲರೆ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ. ಯಾರು ಏನೇ ಮಾತನಾಡಲಿ ನಾನು ನಿಮ್ಮ ಸೇವೆ ಮಾಡುತ್ತೇನೆ. ಯಾವುದೇ ಸಮಸ್ಯೆ ಇರಲಿ ನೇರವಾಗಿ ನನ್ನ ಬಳಿ ಬಂದು ಬಗೆಹರಿಸಿಕೊಳ್ಳಿ ಎಂದು ಶಾಸಕರು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.